ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. ಕಾರ್ಮಿಕರಿಗೆ ಲಾಡ್ ನೇತೃತ್ವದಲ್ಲಿ ಲಡ್ಡು, ಹೆಣ್ಣು ಮಕ್ಕಳಿಗೆ 50,000 ಪ್ರೋತ್ಸಾಹ ಧನ, ಸಂತೋಷ್ ಲಾಡ್ ಕಾರ್ಯವೈಖರಿಗೆ ಮೆಚ್ಚುಗೆ. ಕಾರ್ಮಿಕರಿಗಾಗಿ 16 ಯೋಜನೆಗಳ ಪಿನ್ ಟು ಪಿನ್ ಮಾಹಿತಿ. ಖಡಕ್ ಮಾತಿನ ಕೆಲಸಗಾರ ಸಚಿವ ಸಂತೋಷ್ ಲಾಡ್ ತಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಭರ್ಜರಿ ಸರ್ಜರಿಯನ್ನೇ ಮಾಡುತ್ತಿದ್ದಾರೆ. ಇಡೀ ಇಲಾಖೆ ನೀಡುತ್ತಿರುವ ಎಲ್ಲ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸುವುದಕ್ಕೆ ಶ್ರಮ ವಹಿಸುತ್ತಿದ್ದಾರೆ. ಕಾರ್ಮಿಕ ಕಲ್ಯಾಣ ಇಲಾಖೆಯಲ್ಲಿ ಎಷ್ಟೆಲ್ಲ ಯೋಜನೆಗಳು ಇವೆಯೋ ಅಂತ ಈಗ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂತಾಗಿದೆ. 3,000 ಮಾಸಿಕ ಪಿಂಚಣಿಯ ಲಡ್ಡು. ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಕಾರ್ಮಿಕ ಕಾರ್ಡ್ ಪಡೆದ ಅರ್ಹ ಫಲಾನುಭವಿಗಳಿಗೆ ಮಾಸಿಕ 3,000 ಪಿಂಚಣಿ ಸಿಗಲಿದೆ. 3 ವರ್ಷ ಸದಸ್ಯತ್ವದೊಂದಿಗೆ 60 ವರ್ಷ ಪೂರೈಸಿದ ಫಲಾನುಭವಿಗಳಿಗೆ ಮಾಸಿಕ 3,000 ನೀಡಲಾಗುವುದು. ಮೃತ ಪಿಂಚಣಿದಾರ ಮತ್ತು ಆತನ ಪತ್ನಿಗೂ 1,000. ಕಾರ್ಮಿಕ ಕಾರ್ಡ್ ಹೊಂದಿದ್ದು ಆತ ಅಥವಾ ಆಕೆ ಪಿಂಚಣಿ ಪಡೆಯುತ್ತಿದ್ದ ಫಲಾನುಭವಿ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದರೆ ಆ ಫಲಾನುಭವಿಯ ಪತ್ನಿ ಅಥವಾ ಪತಿಗೂ ಕೂಡ ಮಾಸಿಕ 1,000 ಪಿಂಚಣಿ ನೀಡುವ ಯೋಜನೆ ಸಹ ಇದು ಬಹುಪಾಲು ಮಂದಿಗೆ ಗೊತ್ತೇ ಇಲ್ಲ. ಊನಗೊಂಡ ಕಾರ್ಮಿಕನಿಗೆ 2,000 ಪಿಂಚಣಿ. ನೋಂದಾಯಿತ ಫಲಾನುಭವಿಯು ಕಾಯಿಲೆಯಿಂದ ಅಥವಾ ಕಟ್ಟಡ ಕಾಮಗಾರಿಗಳ ಅಪಘಾತದಿಂದ ಶಾಶ್ವತ ಅಥವಾ ಭಾಗಶಃ ಅಂಗವಿಕಲತೆ ಹೊಂದಿದರೆ ಮಾಸಿಕ 2,000 ಪಿಂಚಣಿ ಹಾಗೂ ಶೇಕಡಾವಾರು ದುರ್ಬಲತೆಯನ್ನಾಧರಿಸಿ ರೂಪಾಯಿ 2 ಲಕ್ಷದವರೆಗೆ ಅನುಗ್ರಹ ರಾಶಿ ಸಹಾಯಧನ ನೀಡಲಾಗುವುದು. ತರಬೇತಿ ಜೊತೆ ಟೂಲ್ ಕಿಟ್ ಸೌಲಭ್ಯ. ಕಾರ್ಮಿಕ ಕಲ್ಯಾಣ ಇಲಾಖೆಯ ವತಿಯಿಂದ ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ ಜೊತೆ ಟ್ರೈನಿಂಗ್ ಸೌಲಭ್ಯವನ್ನು ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ನೀಡಲಾಗುತ್ತಿದೆ. ಇದನ್ನು ಅರ್ಹ ಫಲಾನುಭವಿಗಳು ಬಳಸಿಕೊಳ್ಳಬೇಕಿದೆ. ಹೀಗೆ ಪ್ರತಿ ಹಂತದಲ್ಲೂ ಇರುವ ಕಾರ್ಯಕ್ರಮಗಳನ್ನ ಪಟ್ಟಿಯನ್ನು ಜನ ಮಾನಸಕ್ಕೆ ತಲುಪಿಸುವ ಕೆಲಸವನ್ನು ಸಚಿವ ಸಂತೋಷ್ ಲಾಡ್ ಮಾಡುತ್ತಿದ್ದಾರೆ. ಇದು ಅತ್ಯಂತ ಶ್ಲಾಘನೀಯ ಸಂಗತಿಯಾಗಿದೆ. ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ಕಾರ್ಮಿಕ ಕಟ್ಟಡ ನೋಂದಾಯಿತರ ಕ್ಷೇಮಾಭಿವೃದ್ಧಿ ಮಂಡಳಿಯಿಂದ ಕಟ್ಟಡ ಕಾರ್ಮಿಕ ಕಾರ್ಡುಗಳನ್ನು ನೋಂದಣಿ ಮಾಡಿಸಿಕೊಂಡವರಿಗೆ ರಾಜ್ಯ ಸರ್ಕಾರದಿಂದ ಈ ಎಲ್ಲ ಸೌಲಭ್ಯಗಳು ಸಿಗಲಿದೆ. ಇವುಗಳನ್ನು ಸಚಿವ ಸಂತೋಷ್ ಲಾಡ್ ವಿಶೇಷ ಕಾಳಜಿಯನ್ನು ವಹಿಸಿ ಶ್ರಮದ ಬೆವರು ಹರಿಸುತ್ತಿರುವ ನೈಜ ಫಲಾನುಭವಿಗಳ ಮನೆ ಬಾಗಿಲಿಗೆ ಕಾರ್ಮಿಕ ಇಲಾಖೆಯ ಯೋಜನೆಗಳು ಅವರಿಗೆ ಮುಟ್ಟಲಿ ಎನ್ನುವ ಸದುದ್ದೇಶದೊಂದಿಗೆ ಅಭೂತಪೂರ್ವವಾಗಿ ಕಾರ್ಮಿಕ ಇಲಾಖೆಯಲ್ಲಿ ಬಹುದೊಡ್ಡ ಸರ್ಜರಿಗೆ ಕೈ ಹಾಕಿದ್ದಾರೆ. ಒಂದು ಕಡೆ ಬೋಗಸ್ ನಕಲಿ ಕಾರ್ಡ್ಗಳ ಪತ್ತೆ ಹಚ್ಚುವಿಕೆ ಒಂದು ಕಡೆಯಾದರೆ, ಆ ಇಲಾಖೆ ಒಳಗಡೆ ಇರ್ತಕ್ಕಂತಹ ಈ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ಮನೆ ಬಾಗಿಲಿಗೆ ಒಯ್ಯುವ ಮೂಲಕ ಮತ್ತು ಈ ಇಲಾಖೆಯಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ಇಂಚು ಮಾಹಿತಿಯನ್ನು ಕೂಡ ಜನರ ಎದುರಿಗೆ ತೆರೆದಿಡ್ತಕ್ಕಂತಹ ಪಾರದರ್ಶಕವಾದಂತಹ ಕಾರ್ಯವನ್ನು ಸಚಿವ ಸಂತೋಷ್ ಲಾಡ್ ಮಾಡುತ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?